ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ಸೊ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ. ಸೊ ನಾಳೆ ನಿಮಗೆ ಲಾಸ್ಟ್ ಡೇಟ್ ಕೂಡ ಇದೆ. ಸೊ ಮಾಕ್ ರಿಸಲ್ಟ್ ಕೂಡ ನೆಕ್ಸ್ಟ್ ಮಂತ್ 6ಗೆ ಬರ್ತದೆ. ಸೊ ಎಲ್ಲರೂ ಕೂಡ ಕೇಳ್ತಾ ಇರೋದು ಕಂಟಿನ್ಯೂಸ್ ಆಗಿ ಇನ್ನೂ ಕೂಡ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾ ಮತ್ತು BNYS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಓಕೆ, ಸೊ ನೋಡಿ, ಕೆದವರಿಗೆ ಮೊದಲು ಸೀಟ್ ಮೆಟ್ರಿಕ್ಸ್ ಅನ್ನೋದು ಬರಬೇಕು. ಅಂತಂದ್ರೆ ಬಿ ಫಾರ್ಮಾ ಆಯಿತು, ಡಿ ಫಾರ್ಮಾ ಆಯಿತು ಮತ್ತು BNYS ಎಲ್ಲನೂ ಕೂಡ ರಿಲೇಟೆಡ್ ಟು RGHSಗೆ ಸಂಬಂಧಪಡುತ್ತೆ. ಸೊ ಎಲ್ಲ ಕಾಲೇಜಸ್ಗಳಲ್ಲಿ ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟು ಸೀಟ್ಗಳಿದಾವೆ ಅಂತಂದು ಅದನ್ನು ಲಿಸ್ಟ್ನ ಮೊದಲು RGHSಗೆ ಕೊಡಬೇಕು. ಸೊ RGHS ಕಡೆಯಿಂದ ಕೆದವ್ರಿಗೆ ಏನು ಮಾಡಬೇಕಪ್ಪ ಅಂತಂದರೆ ಆ ಲಿಸ್ಟ್ ಹೋಗುತ್ತೆ. ಸೊ ಆಮೇಲೆ ಅವ್ರು ಏನು ಮಾಡ್ತಾರೆ, ಆರಿಜೆಂಟಲ್ ವರ್ಟಿಕಲ್ ಮೂಲಕ ಅದು ಯಾವ ಕ್ಯಾಸ್ಟು ರಿಸರ್ವೇಷನ್ ಕಾಲೇಜು ಸೀಟ್ ಎಲ್ಲನೂ ಕೂಡ ಮಾಡಿಬಿಟ್ಟು ಏನು ಮಾಡ್ತಾರೆ, ಸೀಟ್ ಅಲಾಟ್ಮೆಂಟ್ ಅಂದರೆ ಸೀಟ್ ಮೆಟ್ರಿಕ್ಸ್ ಕೊಟ್ಟಾದ ನಂತರ ನಿಮಗೆ ಮಾಕ್ ರಿಸಲ್ಟ್ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಎನೇಬಲ್ ಮಾಡ್ತಾರೆ. ಅದು ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೋಡೋಣ ಮುಂದೆ ಏನಾದ್ರು ಬಂದು ಅಪ್ಡೇಟ್ ಕೊಡ್ತೇನೆ. ಓಕೆ, ಆಪ್ಷನ್ ಎಂಟ್ರಿಗೆ ನಿಮಗೆ 30 ಲಾಸ್ಟ್ ಡೇಟ್ ಇದೆ. ಯಾರು ಇನ್ನೂ ಕೂಡ ಮಾಡಿಲ್ಲ ಇಂಜಿನಿಯರಿಂಗು. ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ಹೆಂಗೆ ಅನಿಸ್ಬಿಡುತ್ತಂದರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಹೋಗ್ಲಿಕ್ಕೆ ಇಲ್ಲಿ ತೋರಿಸ್ಬಿಡ್ತದೆ ಏನಪ್ಪ ಅಂತಂದ್ರೆ ಓನ್ಲಿ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ನರ್ಸಿಂಗ್, ಫಾರ್ಮಾ ಸೈನ್ಸ್ ಅಷ್ಟೇ ಇದೆ ಅಂತಂದು. ಸೊ ನೋಡಿ, ಒನ್ ಟೈಮ್ ಲಾಗಿನ್ ಆಗ್ರಿ. ಓಕೆ, ಬರೀ ನೀವು ಯೂಟ್ಯೂಬರ್ಸ್ಗಳದ್ದು ಏನಂತಂದ್ರೆ ಅವ್ರು ಏನು ಕೂಡ ನೋಡಲ್ಲ, ಲೈವ್ ಡೆಮೋ ತೋರಿಸೋದೇ ಇಲ್ಲ ಅವರು. ಓಕೆ, ಸೊ ನೋಡಿ, ನಾನು ಎಷ್ಟೋ ಸರ್ತಿ ನಿಮ್ಗೆ ಲೈವ್ ಡೆಮೋ ತೋರಿಸ್ತಿದ್ದೀನಿ. BPT ಕೂಡ ಸ್ಟಾರ್ಟಿಂಗೇ ಇದೆ ಆ್ಯಂಡ್ AHS ಕೂಡ ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟಿದ್ದಾವೆ. BPT AHS ಕೋರ್ಸು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹೋಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಒನ್ ಟೈಮ್ ನೀವು ಯಾವುದೇ ಟೈಮ್ ನೀವು ಏನಪ್ಪ ಅಂದರೆ ನೀವು ಅಮೌಂಟ್ ಕಟ್ಬಿಟ್ಟು ಪೇ ಮಾಡದೆ ಇನ್ ಕೇಸ್ ಲಾಗಿನ್ ಆಗದೆ ನೋಡದೆ ಹೋದರೆ ನೀವು ಮಿಸ್ ಮಾಡ್ಕೊತೀರಾ. ಯಾವಾಗಾದರೂ ನೀವು 750 ರೂಪಾಯಿ ಪೇ ಮಾಡಲೇಬೇಕು. ಇವಾಗಾದರೂ ಮಾಡಬೇಕು ಅಥವಾ ನೆಕ್ಸ್ಟ್ ಆದರೂ ಮಾಡಲೇಬೇಕು. ಓಕೆ, ಸೊ ನೀವು ಬಿ ಫಾರ್ಮಾ ಆದರೂ ಮಾಡಿರಿ, ಡಿ ಫಾರ್ಮಾ ಮಾಡಿರಿ, ಅಥವಾ BNYS ಆದರೂ ಮಾಡಿರಿ. ಓಕೆ, ನೆಕ್ಸ್ಟ್ ಆದರೂ ಪೇ ಮಾಡಲೇಬೇಕಾ? ಓಕೆ, ಎಕ್ಸೆಪ್ಟ್ ಯಾರಪ್ಪ ಅಂದರೆ ನೀಟ್ ಕೋರ್ಸ್ಗಳು ಮಾತ್ರ ಮಾಡೋರು. ಓಕೆ, ಮೆಡಿಕಲ್ಲು ಮತ್ತು ಡೆಂಟಲ್ಲು ಮತ್ತು ಆಯುಷ್ ಸ್ಟೂಡೆಂಟ್ ಏನಿದ್ರು, ನೀವು ಇಂಥ ಸ್ಟೂಡೆಂಟ್ ಮಾತ್ರ ಅವ್ರನ್ನ ಎಕ್ಸೆಪ್ಟ್. ಓಕೆ, ಅವ್ರನ್ನ ಬಿಟ್ಟು ನೀವು ರಿಮೈನಿಂಗ್ ಎಲ್ಲ ಸ್ಟೂಡೆಂಟ್ ಏನು ಮಾಡ್ಬೋದಪ್ಪ ಅಂತಂದರೆ, ಸೊ ಪೇಮೆಂಟ್ ಮಾಡಿ 750 ರೂಪಾಯಿ ಪೇಮೆಂಟ್ ಮಾಡಿ. ನೆಕ್ಸ್ಟ್ ಯಾಕಂದರೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ನಿಮಗೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಕೊಡಲ್ಲ. ಸೊ ಹಂಗಾಗಿ ಇವಾಗಲೇ ನೀವು ಪೇಮೆಂಟ್ ಮಾಡಿಕೊಂಡ್ರೆ ನಿಮಗೆ ಎಂತ ಈಸಿ ಆಗುತ್ತೆ. ಸರ್ವರ್ ಪ್ರಾಬ್ಲಮ್ ಹೋಗುತ್ತೆ. ಇನ್ ಕೇಸ್ ಸಡನ್ ನಿಮ್ಮ ಸೀಟ್ ಮೆಟ್ರಿಕ್ಸ್ ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡಿಬಿಡ್ಬೋದು. ಸೊ ನಾಳೆ ಲಾಸ್ಟ್ ಡೇಟ್ ಇದೆ. ನಾಳೆ ಒಂದು ದಿನ ಆದ ತಕ್ಷಣ ನಾಳೆವರೆಗೂ ಕೂಡ ಏನೆಲ್ಲ ಮಾಡ್ತಿರೋ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡ್ಕೊಂಡು ಮಾಕ್ ರಿಸಲ್ಟ್ ಬರುತ್ತೆ. ಸೊ ಈ ಬಿ ಫಾರ್ಮಾ, ಡಿ ಫಾರ್ಮಾ ಮತ್ತು BNYS ಸ್ಟೂಡೆಂಟ್ಗೆ ನಿಮಗೆ ಸೀಟ್ ಮೆಟ್ರಿಕ್ಸ್ ಬರಲಿಲ್ಲ, ಆಪ್ಷನ್ ಎಂಟ್ರಿ ಬರಲಿಲ್ಲ ಅಂತಂದರೆ ನಿಮಗೆ ಮಾಕ್ ರಿಸಲ್ಟ್ ಇರೋಲ್ಲ, ಡೈರೆಕ್ಟಾಗಿ ಫಸ್ಟ್ ರೌಂಡ್ ರಿಸಲ್ಟ್ ಇರ್ತದೆ. ಸೊ ಓಕೆ, ಇದಿಷ್ಟು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಬಗ್ಗೆ. ಆಪ್ಷನ್ ಎಂಟ್ರಿ ರಿಸಲ್ಟ್ ಕೂಡ ಮಾಕ್ ರಿಸಲ್ಟ್ 6ನೇ ತಾರೀಕು ಬರುತ್ತೆ. ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿಬಿಟ್ಟಿದೆ, ಆಯಿತಾ. ಸೊ ನೆಕ್ಸ್ಟ್ ಏನೇ ಒಂದು ಅಪ್ಡೇಟ್ಗಳು ಬಂದರೂ ಕೂಡ ತಿಳಿಸ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ಬಾಯ್.